ಸಿಬ್ಬಂದಿ ಗುಂಡೇಟಿಗೆ ಮೂವರು ಬಲಿಯಾದಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಳು ಸಿಗ್ತಾ ಇದೆ. ಹನೂರು ಶಾಸಕ ಮಂಜುನಾಥ್ರಿಂದ ಮನವೊಲಿಕೆ ಕಾರ್ಯ ನಿರಂತರವಾಗಿ ನಡೀತಾ ಇದ್ದು, ಈ ಮನವೊಲಿಕೆಯ ಬೆನ್ನಲ್ಲೇ ಇದೀಗ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ ಮೃತರ ಸಂಬಂಧಿಕರು ಹಾಗೆ ಕುಟುಂಬಸ್ಥರು. ಮೃತರ ಕುಟುಂಬಕ್ಕೆ ತಲಾ 15 ಲಕ್ಷ ಪರಿಹಾರದ ಭರವಸೆಯನ್ನ ನೀಡಲಾಗಿದ್ದು, ಸರ್ಕಾರದಿಂದ ತಲಾ 5 ಲಕ್ಷ ರೂಪಾಯಿ ಪರಿಹಾರದ ಭರವಸೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಶಾಸಕ ಮಂಜುನಾಥ್ ರವರಿಂದ ತಲಾ 10 ಲಕ್ಷ ಪರಿಹಾರವನ್ನ ಕುಟುಂಬಸ್ಥರಿಗೆ ಕೊಡೋದಾಗಿ ಹೇಳಿದ್ದಾರೆ. ಸರ್ಕಾರಿ ಉದ್ಯೋಗದ ಭರವಸೆಯನ್ನು ಕೂಡ ನೀಡಲಾಗಿದ್ದು, ಉನ್ನತ ಮಟ್ಟದ ತನಿಖೆಯ ಭರವಸೆಯನ್ನ ಕೊಟ್ಟಿದ್ದಾರೆ. ಇದೇ ಕಾರಣದಿಂದಾಗಿ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದೇವೆ ಅಂತ ಕುಟುಂಬಸ್ಥರು ಹೇಳ್ತಿದ್ದಾರೆ. ಟಿವಿ9ಗೆ ಮೃತ ಕುಟುಂಬಸ್ಥರಿಂದ ಮಾಹಿತಿಯನ್ನ ನೀಡಲಾಗಿದೆ. ಚಾಮರಾಜನಗರದ ಮರಿಯಮಂಗಲಂನಲ್ಲಿ ನಡೆದಂತಹ ಮೂವರ ಎನ್ಕೌಂಟರ್ ಪ್ರಕರಣ ಇಡೀ ಗ್ರಾಮಸ್ಥರನ್ನ ರೊಚ್ಚಿಗೆಬ್ಬಿಸಿತು. ಪ್ರತಿಭಟನೆಯ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇತ್ತು. ಇದರ ಬೆನ್ನಲ್ಲೇ ಇದೀಗ ಕುಟುಂಬಸ್ಥರು ಶಾಂತರಾಗಿದ್ದಾರೆ. ನಮ್ಮ ಪ್ರತಿನಿಧಿ ದಿಲೀಪ್ ಆ ಸಂಬಂಧಿಕರನ್ನ ಕುಟುಂಬಸ್ಥರನ್ನ ಮಾತನಾಡಿಸಿದ್ದಾರೆ, ಕೇಳಿ. ಪ್ರತಿಭಟನಾಕಾರರ ಮನವೊಲಿಸುವಲ್ಲೂ ಅಂತೂ ಇಂತೂ ಹನೂರು ಶಾಸಕರಾದಂಥ ಮಂಜುನಾಥ್ ಅವರು ಯಶಸ್ವಿಯಾಗಿದ್ದಾರೆ. ಈಗ ನಮ್ಮ ಜೊತೆ ಮೃತರ ಕುಟುಂಬಸ್ಥರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತಾನೆ. ಸರ್, ಏನು ಭರವಸೆಯನ್ನು ಕೊಟ್ಟರು ಅಂತ? ನಮ್ಮ ಹನೂರು ತಾಲೂಕು ಅವರು MLA ಬಂದ್ಬಿಟ್ಟು ನಾನು ಮಾತಾಡಿದ್ದೀನಿ, ಅವ್ರು 5 ಕೊಡ್ತೀನಿ 8 ಕೊಡ್ತೀನಿ ಹಂಗಂತ ಹೇಳಿದ್ರು. ಆದರೆ ನಾನು ಒಪ್ಕೊಂಡಿಲ್ಲ. ನಿಮಗೆ ಬಂದ್ಬಿಟ್ಟು ಒಂದು 15 ಲಕ್ಷ ನಾನು ಮಾಡಿಕೊಡ್ತೀನಿ, ಮತ್ತು ಒಂದು ಕುಟುಂಬ ಅವ್ರಿಗೆ ಗೌರ್ಮೆಂಟ್ ಜಾಬು ಈಸ್ಕೊಡ್ತೀನಿ, ಮತ್ತು ಅವರು ಯಾಕಂದರೆ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಅವ್ರನ್ನ ವಿದ್ಯಾರ್ಥಿಗೆ ಓದ್ಸೋಕ್ಕೆ ನಾನು ಸಪೋರ್ಟ್ ಮಾಡಿಸ್ಕೊಡ್ತೀನಿ ಹಂಗಂತ ಹೇಳಿದ್ದಾರೆ. ಈಗ ನೀವು ಹಂಗಾದ್ರೆ ಪ್ರತಿಭಟನೆ ಕೈ ಬಿಡ್ತೀರಾ? ಹಂಗಾದ್ರೆ ಕೈ ಬಿಡ್ತೀವಿ ಸರ್. ಪ್ರತಿಭಟನೆ ಮುಂದುವರಿಸೋದು. ಇವಿಷ್ಟು ಕುಟುಂಬಸ್ಥರ ಮಾತುಗಳಾಗಿರುವಂಥದ್ದು. ನಾವು ಪ್ರತಿಭಟನೆಯನ್ನು ಕೈ ಬಿಡ್ತೇವೆ. ನಮಗೆ ಹನೂರಿನ ಶಾಸಕರಾದಂಥ ಮಂಜುನಾಥ್ ಅವರು ಸೂಕ್ತವಾದಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೌಡಲಿ, ಟಿವಿ9 ಚಾಮರಾಜನಗರ.